ವೆರಿ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಅಂತಾರಲ್ಲ ಆ ಥರ. ಬಮ್ಮ ವೀಕ್ಷಕರೇ ನಮಸ್ಕಾರ. ಮೈಸೂರಿನ ಯೂನಿವರ್ಸಿಟಿ ಲೇಔಟನ್ನು ನಾವಿವಾಗ ತಲುಪಿದ್ದೀವಿ. ಇಲ್ಲಿ ಮೆಟ್ಟಿಲ ಕೆಳಗಡೆ ಮತ್ತೆ ಅಗೇನ್ ಹಾವು ಬಂದಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡಿದರು. ಸೊ ಲೊಕೇಶನನ್ನು ರೀಚ್ ಆಗಿದ್ದೀವಿ. ಸೊ ಈ ಹಾವನ್ನ ರೆಸ್ಕ್ಯೂ ಮಾಡಿಬಿಡೋಣ. ಇಲ್ಲೇನಾ? ಎಲ್ಲಿದೆಯಮ್ಮ? ಹಾಂ, ಚಿಕ್ಕ ಮರಿನಾ? ಯಾವ ಕಲರ್ ಇದೆ ಗೊತ್ತಾ? ಗೋಧಿ ಅಂದರೆ ನಾಗರ ಹಾವಿರುತ್ತೆ. ಮಮ್ಮಿ ಫೋಟೋ ಹೆಡೆ ತೆಗಿತಾಯ್ತಾ? ಬಿಡಿ ಬಿಡಿ, ಇದು ನಾಗರವೇ. ಅದೇ ಥರ ಇದೆಯಾ? ಇಲ್ಲಮ್ಮ, ಕೆರೆ ಹಾವಿದು. ಕೆರೆ ಹಾವು ಇಲ್ಲಮ್ಮ, ಕೆರೆ ಹಾವು. ಇಲ್ಲ ಅದು ಕತ್ತು ದಪ್ಪ ಮಾಡುತ್ತೆ. ಸೊ ಹಾಗಾಗಿ ಹಾಗನ್ಸುತ್ತೆ ಅಷ್ಟೆ. ಓ ಇಲ್ಲ, ಆ್ಯಕ್ಚುಲಿ ನಾಗರವನೇ. ಕುಡಿ, ನಾನು ಗ್ಲಾಸಸ್ ಹಾಕೊಂಡ್ಬಿಟ್ಟಿದ್ದೀನಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ. ಅದು ನಾಗರ ಹಾವಮ್ಮ, ನಾಗರ ಹಾವು. ಇಲ್ಲ ನಾಗರ ಹಾವು. ನಾನು ಇಷ್ಟು ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೇನೆ ನಾನು ಈ ಡಬ್ಬ ತೊಗೊಂಬಂದೆ. ದೊಡ್ಡದೇ ಇದೆ. ಹೌದು, ಒಳ್ಳೆ ಹುಡುಗ ಇವನು. ಯಂಗ್ ಕೋಬ್ರಾ. ಒಂದು 6 to 7 months ವಯಸ್ಸಾಗಿದೆ ಇವನಿಗೆ. ವೆರಿ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಅಂತಾರಲ್ಲ ಆ ಥರ. ಬಮ್ಮ ಎಲ್ಲ ಇದೇ ಸೈಜೇ ಸಿಗ್ತಾ ಇರೋದು. ಮೊನ್ನೆ ಒಬ್ಬರು ಮನೆ ಅಡುಗೆ ಮನೇಲಿ ಸಿಕ್ಕಿತ್ತು ಈ ಸೈಜು. ಓಕೆ, ಹೌದಮ್ಮ. ಮರಿ ಇದ್ದಾಗ್ಲೂ ಹೆಡೆ ಎತ್ತುತ್ತೆ. ಅದು ಕಚ್ಚೋದಕ್ಕೆ ರೆಡಿ ಆಗಿರೋದವನು. ಬರೋಕಂದ, ಗುಡ್ ಬಾಯ್ ಅಲ್ವಾ ನೀನು? ತಗೊಂಡ್ರೆ ಫೋಟೋನಾ? ತಗೊಳ್ಳಿ ಬಾ. ಹಾಂ, ಓಯ್ ತಗೊಂಡ್ರಾ? ನೋಡಿಮ್ಮ, ಹುತ್ತದಲ್ಲಿದ್ರೆ ಅದ್ರ ಮನೇಲಿ ಅದಿದೆ. ಸೊ ಅದಲ್ಲೇ ಇರುತ್ತೆ. ನಿಮ್ಮ ಮನೆಗೆ ಬರೋಕ್ಕೆ ಹೋಗಲ್ಲ ಅದು. ಇರಲಿ, ಹುಷಾರಾಗಿರಿ, ನೋಡ್ಕೊಂಡು ಓಡಾಡಿ, ಕೇರ್ಫುಲ್ ಆಗಿರಿ. ಆದಷ್ಟು ಹುಷಾರು. ಮಕ್ಕಳು ಇಲ್ಲೇ ಇರ್ತೀರಾ, ಈ ಥರ ಇಟ್ಟಿರ್ತೀರಾ. ಸೈಕಲ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಏನೋ ನೀವು ರಂಗೋಲಿ ಎತ್ಕೊಳ್ಳೋಕೆ ಇಲ್ಲಿ ಕಾಲಿಟ್ಬಿಟ್ರಿ. ಹಾಂ, ಹೊಸ್ಲು ಮೇಲೆ ಮಲಗಿತ್ತಾ? ಹುಷಾರಾಗಿರಿಮ್ಮ. ಎಲ್ಲ ಸರೌಂಡಿಂಗ್ಸು ಕಣ್ಣು ಕಾಣೋ ಥರ ಇರಬೇಕು ನಿಮಗೆ. ಶೂಸು ಚಪ್ಲಿನೂ ಅಷ್ಟೇ. ಅದು ಹೋಗಲ್ಲಿ ಚಪ್ಪಲಿ ಶೂಸ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ನೀವು ಕೈ ಹಾಕಿ ಎತ್ಕೊಳ್ತೀರಾ. ಸೊ ಏನೋ ಒಂದು ಕೋಲೋ ಕಡ್ಡಿಲೋ ಎತ್ಕೊಳ್ಳಿ. ಯಾಕೆಂದರೆ ಈ ಥರ ಮರಿಗಳು ಎಷ್ಟಿರುತ್ತೆ ಏನೋ ಹೇಳೋದಕ್ಕಾಗಲ್ಲ. ಇದು ಒಬ್ಬರು ಮನೇಲೆ ಸಿಕ್ಕಿದಮ್ಮ, ನಾಗರಾವೇನೆ. ಇದು ನೋಡಿ, ಹೆಡೆ ಎತ್ಕೊಂಡು ಕೂತಿದೆ. ಇದು ನಾನು ಇಷ್ಟು ಚಿಕ್ಕದೇ ಇರುತ್ತೆ ಅಂತ ಇದ್ರೊಳಗೆ ಹಾಕೊಳ್ಳೋಣ ಅಂದ್ಕೊಂಡೆ. ಓಕೆ. ಯಾವುದಮ್ಮ ಇದು? 6 to 7 months ಏಜ್ ಆಗಿದೆ ಅಮ್ಮ. ಗೊತ್ತಾಯ್ತು, ರಾತ್ರಿ ಬಂದಿದ್ನಲ್ಲ. ವೀಕ್ಷಕರೇ, ನಾಗರ ಹಾವನ್ನು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಲೊಕೇಶನ್ ಬಂದು ಇನ್ನು 3 ಕಡೆ ಇದೆ. ವಿಜಯನಗರ 4 ಸ್ಟೇಜು, ಸರಸ್ವತಿಪುರಂ, ಇನ್ನೂ ಎಲ್ಲೆಲ್ಲಿದೆ ಗೊತ್ತಿಲ್ಲ. ಫೋನ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆಲ್ವೇಸ್ ಒಂದು ಹಾವುಗಳು ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರುತ್ತೆ, ಅದೇ ರೀತಿ ನಮ್ಮ ಒಂದು ಸಂಚಾರನೂ ಕೂಡ ಈ ಒಂದು ಹಾವುಗಳ ಥರನೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತೀವಿ. ಸೊ ಬನ್ನಿ, ಮುಂದಿನ ಸಂರಕ್ಷಣೆಯ ಲೊಕೇಶನ್ ತಲುಪಿದ ನಂತರ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.